ನಮಸ್ಕಾರ. ವೆಲ್ಕಮ್ ಟು ಪೋಷಣ ಲೈಫ್. ನಾವು ಆದಷ್ಟು ಈ ನ್ಯೂಟ್ರಿಷನ್ ಬಗ್ಗೆ, ಪೌಷ್ಟಿಕಾಂಶದ ಬಗ್ಗೆ ಸಿಂಪಲಾಗಿ ಪ್ರಾಕ್ಟಿಕಲಾಗಿ ಎವಿಡೆನ್ಸ್ ಬೇಸ್ಡ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಒಂದು ಪ್ರಯತ್ನ. ನಮ್ಮ ವೇಟ್ ಹೆಲ್ದಿ ಇದೆಯಾ ಇಲ್ವಾ ಅಂತ ಯಾವತ್ತಾದರೂ ಯೋಚನೆ ಮಾಡಿರೋ ತುಂಬ ಜನ ಅಂದ್ಕೊಂಡಿರ್ತಾರೆ, ನಾನು ತುಂಬ ಹೆಲ್ದಿ ಆಗಿದ್ದೀನಿ ಅಥವಾ ನಾನು ತುಂಬ ದಪ್ಪ ಇದ್ದೀನಿ, ತುಂಬ ಸಣ್ಣ ಇದ್ದೀನಿ. ಇದನ್ನು ಹೇಳೋದು ಯಾವುದು? BMI ಅಂತ ಒಂದು ಮೆಷರ್ಮೆಂಟ್. ಅದಕ್ಕೆ ಆನ್ಸರ್ ಖಂಡಿತವಾಗ್ಲೂ ನಿಮ್ಮ ವೇಯಿಂಗ್ ಸ್ಕೇಲಲ್ಲಿ ಸಿಗೋದಿಲ್ಲ. ನನ್ನ ಪ್ರತಿಯೊಬ್ಬರು ಪೇಷಂಟ್ಸ್ ಯಾರೇ ನನ್ನ ಹತ್ರ ಬಂದ್ರೂ, ಯಾವುದೇ ಒಂದು ಲೈಫ್ ಸ್ಟೈಲ್ ಚೇಂಜಸ್ಗಿರ್ಬೋದು, ಪ್ಲ್ಯಾನ್ಸ್ಗಿರ್ಬೋದು, ಅಥವಾ ಏನೇ ಒಂದಕ್ಕಿರ್ಬೋದು, ಫಸ್ಟ್ ನಾವು ಅವ್ರಿಗೆ ಚೆಕ್ ಮಾಡುವಂಥ ಒಂದು ವ್ಯಾಲ್ಯೂನೇ BMI. ಸೊ BMI ಅಂದರೆ ಅಬ್ರಿವೇಟ್ ಮಾಡಬೇಕು ಸಿಂಪಲ್ಲಾಗಿ ಅಂತ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಅರ್ಥ. ಓಕೆನಾ? ಸೊ ಈ BMIನ ನಾವು ಹೇಗೆ ಉಪಯೋಗಿಸ್ತೀವಿ ಅಥವಾ ಅದರಿಂದ ಏನು ಪ್ರಯೋಜನ, ನಾವು BMI ಚೆಕ್ ಮಾಡ್ಕೊಳ್ಬೇಕನ್ನೋ ಒಂದು ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಅವ್ರ BMI ಏನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಇದರಿಂದ ನಿಮಗೆ ಯಾವ ರೋಗ ಬರುತ್ತೆ ಅಂತ ಡಯಾಗ್ನೋಸಿಸ್ ಮಾಡೋಕ್ಕಾಗಲ್ಲ, ಬಟ್ ಇದು ಒಂದು ಸ್ಕ್ರೀನಿಂಗ್ ಟೂಲ್ ಏನು ಅಂತ ಅಂದರೆ ನಿಮ್ಮ ಆರೋಗ್ಯ ಹೇಗಿದೆ, ನೀವು ಎಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿದ್ದೀರಾ ಅಂತ ತಿಳ್ಕೊಳ್ಬಹುದು. ಹೇಗೆ? ಸೊ ನಿಮ್ಗೇನಾದರೂ BMIಯಲ್ಲಿ ಕ್ಯಾಟಗರೀಸ್ ಬರುತ್ತೆ. ನೀವು ಮೇಲ್ಗಡೆ ಒಂದು ಟೇಬಲ್ ಕೊಟ್ಟಿದ್ದೀನಿ, ಆ ಟೇಬಲ್ನ ರೆಫರ್ ಮಾಡ್ಬೋದು. ನೀವೇನಾದರೂ ತುಂಬ ಲೋವರ್ ಕ್ಯಾಟಗರಿ ಅಂದರೆ ಅಂಡರ್ ವೇಟ್ ಇತ್ತು ಅಂತ ಅಂದರೆ ನಿಮ್ಮ ಬಾಡಿಯಲ್ಲಿ ನ್ಯೂಟ್ರಿಷನ್ ಇಲ್ಲ, ಪೌಷ್ಟಿಕಾಂಶ ಇಲ್ಲ ಅಂತ ಅರ್ಥ. ನಿಮ್ಮ ಬಾಡಿಯಲ್ಲಿ ವೈಟಮಿನ್ ಮಿನರಲ್ ಡಿಫಿಷಿಯನ್ಸೀಸ್ ಇದೆ, ನೀವು ಹೆಲ್ದಿ ವೇಟ್ಗಿಂತ ಕಡಿಮೆ ಇದ್ದೀರಾ, ಬೇಕಾಗಿರುವಂಥ ಒಂದು ಮಿನರಲ್ಸ್ ಬಾಡಿಗೆ ಅಬ್ಸಾರ್ಬ್ ಆಗ್ತಾ ಇಲ್ಲ. ಅದೇ ನೀವು ಹೆಲ್ದಿ ವೇಟಿಗೆ ಬಂತು ಅಂದರೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓವರ್ ವೇಟಲ್ಲಿದ್ದೀರಾ ಅಂದರೆ ಒಬೆಸಿಟಿ ಬರುವಂಥ ಚಾನ್ಸಸ್ ಹೈ ಇರುತ್ತೆ. ಓವರ್ ವೇಟಲ್ಲಿದ್ರೂ ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರೋ ಚಾನ್ಸಸ್ ಹೈ ಇರುತ್ತೆ. ಹಾಗೆ ಒಬೆಸಿಟಿಯಲ್ಲೂ ಕೂಡ ಗ್ರೇಡ್ 1, 2, 3 ಅಂತ ಬರುತ್ತೆ. ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ನೀವೇನಾದ್ರು ಒಬೆಸಿಟಿ ಕ್ಯಾಟಗರಿಗೆ ಬರ್ತೀರಾ ಅಂತ ಅಂದರೆ ನಿಮ್ಗೇನಾದರೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರೋ ಚಾನ್ಸಸ್ 90% ಇರುತ್ತೆ ಖಂಡಿತವಾಗ್ಲೂ. ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂತು ಅಂತ ಅಂದರೆ ಶುಗರ್, BP, ಫ್ಯಾಟಿ ಲಿವರ್ ಆ್ಯಂಡ್ ಕಿಡ್ನಿ ಇಶ್ಯೂಸ್ ಒಂದಾದ್ಮೇಲೆ ಒಂದು, ಇದು ಇಟ್ಸ್ ಲೈಕ್ ಅ ವಿಷಿಯಸ್ ಸೈಕಲ್. ಸೊ ಯಾವ್ದು ಬೇಕಾದರೂ ಬರ್ಬೋದು. ನಾವು ಚೆಕ್ ಮಾಡ್ಕೋಬೇಕಾ? ಖಂಡಿತವಾಗ್ಲೂ ನೀವು ಚೆಕ್ ಮಾಡ್ಕೊಳ್ಬೇಕು. ನಾನು ಅದನ್ನು ಹೇಗೆ ಚೆಕ್ ಮಾಡಬೇಕು ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಒಂದು 30 ಸೆಕೆಂಡ್ ಸಾಕಾಗುತ್ತೆ ನಿಮ್ಮ BMI ಚೆಕ್ ಮಾಡ್ಕೊಳ್ಳೋದಕ್ಕೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗೇ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಏನಂತ ಅಂದರೆ, ನಮ್ಮ ಇಂಡಿಯನ್ ಪಾಪ್ಯುಲೇಷನ್ಗೆ ಅಂದರೆ ನಮ್ಮ ಭಾರತೀಯರಿಗೆ ಇವಾಗ ಸಪ್ರೇಟಾಗಿ BMI ಕ್ಯಾಟಗರಿನ ಮಾಡಿದ್ದಾರೆ. 1-2 ವರ್ಷ 3 ವರ್ಷದ ಕೆಳಗಡೆ ಭಾರತೀಯರಿಗೆ ಅಂತಲೇ BMI ಕ್ಯಾಟಗರಿನ ಸಪ್ರೇಟಾಗಿ ಕೊಟ್ಟಿದ್ದಾರೆ. ನಾನು ಅದನ್ನು ಇನ್ಫಾರ್ಮೇಷನ್ನ ಆ್ಯಡ್ ಮಾಡ್ತೀನಿ ವಿಡಿಯೋದಲ್ಲಿ ಕೊನೆಯಲ್ಲಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಬೋದು. ಸೊ ಯಾಕದು ಅಂತ ಅಂದರೆ, ಒಂದು ಸ್ಟಡಿ ಮಾಡ್ತಾರೆ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ನಮಗೆ ಭಾರತೀಯರಿಗೆ ಲೋವರ್ BMI ವ್ಯಾಲ್ಯೂಸ್ ಅಂದರೆ ನಮಗೆ ಮುಂಚೆ ಇದ್ದಿದ್ದ ಹೈಯರ್ ಲಿಮಿಟ್ಸು, ಆ ಲೋವರ್ ಲಿಮಿಟ್ಸಲ್ಲೇ ನಮಗೆ ಹೈ ಚಾನ್ಸ್ ಆಫ್ ಫ್ಯಾಟಿ ಲಿವರ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ತುಂಬ ಅನೇಕ ರೋಗಗಳು ಬರುವಂಥ ಚಾನ್ಸಸ್ ಹೈ ಇರುತ್ತೆ, ಅನಾರೋಗ್ಯಗಳು ಬರೋ ಚಾನ್ಸಸ್ ಹೈ ಇರುತ್ತೆ ಅಂತ ನಮಗೆ ವಿಷಯ ಗೊತ್ತಾಗುತ್ತೆ. ಆದ್ದರಿಂದ BMI ಚೇಂಜ್ ಮಾಡ್ತಾರೆ. ನೀವು ಪ್ರತಿ ಸತಿನೂ BMI ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಾಗ ಆನ್ಲೈನ್లో ಕೊಟ್ಟರೂ ಆಗುತ್ತೆ, ಇಲ್ಲ ನಿಮ್ಮ ಹೈಟ್ನ ವೇಟ್ ಜೊತೆ ಚೆಕ್ ಮಾಡಿದ್ರೂ ಕೂಡ ಆಗುತ್ತೆ. ಓಕೆನಾ? ಸೊ ಈ ಥರ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಗೆ ಆ್ಯಂಡ್ ಸೆಕೆಂಡ್ ವೀಡಿಯೋಲ್ಲಿ ನಾನು ನಿಮಗೆ ಹೇಗೆ ನಿಮ್ಮ BMIನ ಕ್ಯಾಲ್ಕುಲೇಟ್ ಮಾಡ್ಬೋದು, ಲೆಕ್ಕ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ. ಫಾಲೋ ಮಾಡಿ. ಕೀಪ್ ಅಸ್ in your feeds. I'm Pujita Elacharya, founder of Poshna Life, senior clinical dietitian. Thank you.